ಬೆಸ್ಕಾಂ ನಿರ್ಲಕ್ಷ್ಯದಿಂದ ಹೈಟೆನ್ಷನ್ ವಿದ್ಯುತ್ ತಂತಿ ತಗುಲಿ ಬಾಲಕ ನೋವಿನಿಂದ ನರಳುತ್ತಾ ಇದ್ದಾನೆ. ಮಗುವಿನ ಸ್ಥಿತಿ ಚಿಂತಾಜನಕವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರೆದಿದೆ. ನೋಡಿ, ಯಾರದ್ದೋ ತಪ್ಪು, ಇನ್ಯಾರಿಗೋ ಶಿಕ್ಷೆ. ವಿದ್ಯುತ್ ಸ್ಪರ್ಶ, ಮಗುವಿನ ಸ್ಥಿತಿ ಗಂಭೀರ. ಆಸ್ಪತ್ರೆಯ ಮುಂದೆ ತಾಯಿಯ ಆಕ್ರಂದನ. ಬೆಂಗಳೂರಿನಲ್ಲಿ ಬಹುತೇಕ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಂತೆ ಕಾಣ್ತಿವೆ. ಅದರಲ್ಲೂ ಬೆಸ್ಕಾಂ ಮಾತ್ರ ಬೇಕಾಬಿಟ್ಟಿ ವಿದ್ಯುತ್ ಕಂಬಗಳನ್ನ ನಿರ್ಮಿಸಿ ಅವುಗಳಲ್ಲಿ ಹೈಟೆನ್ಷನ್ ವಿದ್ಯುತ್ ರವಾನಿಸಿ ಜೀವದ ಜೊತೆ ಚೆಲ್ಲಾಟವಾಡಿಸಿದೆ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ನೇಪಾಳ ಮೂಲದ 10 ವರ್ಷದ ಬಾಲಕ ಅನಂತ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಹೌದು, ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಾಲಕನಿಗೆ ಕರೆಂಟ್ ಶಾಕ್ ಹೊಡೆದು ಆಸ್ಪತ್ರೆ ಪಾಲಾಗಿದ್ದಾನೆ. ಮನೆ ಮುಂದೆಯೇ ಕೈಗೆಟಕುವ ರೀತಿಯಲ್ಲಿಯೇ ಇದ್ದ ದೊಡ್ಡದಾದ ಡೇಂಜರಸ್ ವೈರ್ ತಗುಲಿ ಬಾಲಕನ ದೇಹ ಸುಟ್ಟಿದೆ. ಕಳೆದ ಸೋಮವಾರ ಸಂಜೆ 4 ಗಂಟೆಯ ಸಂದರ್ಭದಲ್ಲಿ 3ನೇ ಮಹಡಿಯಲ್ಲಿದ್ದ ಮನೆಯಿಂದ ಪೊರಕೆಯೊಂದನ್ನು ಕೆಳಗೆ ಎಸೆದಿದ್ದ. ಆ ಪೊರಕೆ ಸೀದಾ ಹೋಗಿ ಹೈಟೆನ್ಷನ್ ವೈರ್ಗೆ ತಗುಲಿತ್ತು. ತಕ್ಷಣ ಇದ್ದಕ್ಕಿದ್ದಂತೆ ಆ ಬಾಲಕನಿಗೆ ಕರೆಂಟ್ ಶಾಕ್ ಹೊಡೆದಿದೆ. ಕೆಆರ್ಪುರಂನ ಅಯ್ಯಪ್ಪ ನಗರದಲ್ಲಿ ಘಟನೆ ನಡೆದದ್ದು. ಬಾಲಕನ ಸ್ಥಿತಿ ಗಂಭೀರವಾಗಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. मेरा बेटा को बचा दो, बस इतना दुख है मेरे नेपाल से। आपका बच्चों का बात करें आप लोग? उसमें कुछ नहीं था, मुझे मालूम नहीं, बोल रहा खेल रहा था. ಬೇಜವಾಬ್ದಾರಿತನದಿಂದ ಈ ಬಿಲ್ಡಿಂಗ್ ಹಿಂಗಂದ್ರೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿರೋಂಥ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಯಾರೋ ದುಡ್ಡು ಕೊಟ್ರೆ ಸಾಕು, ಆ ದುಡ್ಡಿಗೆ ಆಮಿಷಕ್ಕೆ ಒಳಗಾಗಿ ಕರೆಂಟ್ಗೆ ಅನುಮತಿ ಕೊಟ್ಟು ಮಗು ಏನೋ ಪರಕೆ ಎಸೆಯಕ್ಕೆ ಹೋಗಿ ಪರಕೆಯಿಂದನೇ ಇಡೀ ಬಿಲ್ಡಿಂಗ್ ಬರ್ನ್ ಆಗಿ ಗೋಡೆನೆ ಬಿದ್ದೋಗ್ಬಿಟ್ಟಿದೆ. ಪ್ರಾಣಗಳ ಜೊತೆ ಒದ್ದಾಡ್ತಾರಂತ ಅಧಿಕಾರಿಗಳನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳಕ್ ಇಷ್ಟಪಡ್ತೀನಿ. ಇನ್ನು ಅನಂತ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದು ಬಾಲಕನ ಸ್ಥಿತಿ ಚಿಂತಾಜನಕವಾಗಿದೆ. ದೇಹ 80% ಸುಟ್ಟಿದ್ದು ಬಾಲಕ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಇನ್ನು ನಿನ್ನೆಯವರೆಗೆ ಬಾಲಕ ಜನರಲ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ. ಇಂದು ಬಾಲಕನ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಬಾಲಕನಿಗೆ ಉಸಿರಾಟದ ಸಮಸ್ಯೆ ಎದುರಾಗಿದ್ದು ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತಷ್ಟು ಆರೋಗ್ಯ ಸಮಸ್ಯೆ ಕಂಡುಬಂದರೆ ವೆಂಟಿಲೇಟರ್ಗೆ ಶಿಫ್ಟ್ ಮಾಡಲು ವೈದ್ಯರು ತಯಾರಿ ನಡೆಸಿದ್ದಾರೆ. With around 70 to 80% burns. In that, most of the burns are deep. So deep burns. He is undergoing treatment in a HDU. His condition is critical. So far, it is stable, and we have shifted into ICU for a further treatment. He is undergoing treatment in the hospital. So recovery, when the percentage is so high, with the aggressive treatment to Kotruve, the recovery chances is very smaller quantity if we take the whole. ಒಟ್ನಲ್ಲಿ ಯಾರದ್ದೋ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಸ್ಕಾಂ ಮಾತ್ರ ನಮಗೂ ಈ ಕೇಸ್ಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಇರೋದಂತೂ ವಿಪರ್ಯಾಸವೇ ಸರಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.